ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಸಂವಿಧಾನದ ಯಾವ ವಿಧಿ ಸಿ ಮತ್ತು AG ರಾಜ್ಯಪಾಲರಿಗೆ ರಾಜ್ಯದ ಹಣಕಾಸಿನ ವರದಿಯನ್ನು ಸಲ್ಲಿಸುತ್ತದೆ? ಆಪ್ಷನ್ ಎ ಲೇಖನ 136, ಆಪ್ಷನ್ ಬಿ ಲೇಖನ 143, ಆಪ್ಷನ್ ಸಿ ಲೇಖನ 151, ಆಪ್ಷನ್ ಡಿ ಲೇಖನ 159. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಲೇಖನ 151. ಸಂವಿಧಾನದ 151ನೇ ವಿಧಿಯು ಸಿ ಮತ್ತು AG ರಾಜ್ಯಪಾಲರಿಗೆ ರಾಜ್ಯದ ಹಣಕಾಸಿನ ವರದಿಯನ್ನು ಸಲ್ಲಿಸುತ್ತದೆ. ಪ್ರಶ್ನೆ ಸಂಖ್ಯೆ 2. ಸಂವಿಧಾನದ ಯಾವ ವಿಧಿಯು ಏಕರೂಪ ನಾಗರಿಕ ಸಂಹಿತೆಯ ಬಗ್ಗೆ ಹೇಳುತ್ತದೆ? ಆಪ್ಷನ್ ಎ 38ನೇ ವಿಧಿ, ಆಪ್ಷನ್ ಬಿ 41ನೇ ವಿಧಿ, ಆಪ್ಷನ್ ಸಿ 44ನೇ ವಿಧಿ, ಆಪ್ಷನ್ ಡಿ 47ನೇ ವಿಧಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ 44. ಸಂವಿಧಾನದ 44ನೇ ವಿಧಿಯು ಏಕರೂಪ ನಾಗರಿಕ ಸಂಹಿತೆಯ ಬಗ್ಗೆ ಹೇಳುತ್ತದೆ. ಪ್ರಶ್ನೆ ಸಂಖ್ಯೆ 3. ಸಂವಿಧಾನದ ಯಾವ ವಿಧಿಯು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದು ಹೇಳುತ್ತದೆ? ಆಪ್ಷನ್ ಎ ಲೇಖನ 14, ಆಪ್ಷನ್ ಬಿ ಲೇಖನ 15, ಆಪ್ಷನ್ ಸಿ ಲೇಖನ 17, ಆಪ್ಷನ್ ಡಿ ಲೇಖನ 19. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಲೇಖನ 14. ಸಂವಿಧಾನದ 14ನೇ ವಿಧಿಯು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದು ಹೇಳುತ್ತದೆ. ಪ್ರಶ್ನೆ ಸಂಖ್ಯೆ 4. ಯಾವ ಲೋಕಸಭೆಯು ಇಲ್ಲಿಯವರೆಗೆ ಕಡಿಮೆ ಅವಧಿಯನ್ನು ಹೊಂದಿದೆ? ಆಪ್ಷನ್ ಎ 7ನೇ ಲೋಕಸಭೆ, ಆಪ್ಷನ್ ಬಿ 8ನೇ ಲೋಕಸಭೆ, ಆಪ್ಷನ್ ಸಿ 10ನೇ ಲೋಕಸಭೆ, ಆಪ್ಷನ್ ಡಿ 12ನೇ ಲೋಕಸಭೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ 12ನೇ ಲೋಕಸಭೆ. 12ನೇ ಲೋಕಸಭೆಯು ಇಲ್ಲಿಯವರೆಗೆ ಕಡಿಮೆ ಅವಧಿಯನ್ನು ಹೊಂದಿರುವ ಲೋಕಸಭೆ ಆಗಿದೆ. ಪ್ರಶ್ನೆ ಸಂಖ್ಯೆ 5. ಯಾವ ಸಂಸ್ಥೆಯು ಚುನಾವಣಾ ಉದ್ದೇಶಗಳಿಗಾಗಿ ಭಾರತದಲ್ಲಿನ ಕ್ಷೇತ್ರಗಳ ಸಂಖ್ಯೆ ಮತ್ತು ಗಾತ್ರವನ್ನು ನಿರ್ಧರಿಸುತ್ತದೆ? ಆಪ್ಷನ್ ಎ NITI ಆಯೋಗ, ಆಪ್ಷನ್ ಬಿ ಭಾರತದ ಚುನಾವಣಾ ಆಯೋಗ, ಆಪ್ಷನ್ ಸಿ ಡಿಲಿಮಿಟೇಷನ್ ಆಯೋಗ, ಆಪ್ಷನ್ ಡಿ ಗೃಹ ವ್ಯವಹಾರಗಳ ಸಚಿವಾಲಯ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಡಿಲಿಮಿಟೇಷನ್ ಆಯೋಗ. ಡಿಲಿಮಿಟೇಷನ್ ಸಂಸ್ಥೆಯು ಚುನಾವಣಾ ಉದ್ದೇಶಗಳಿಗಾಗಿ ಭಾರತದಲ್ಲಿನ ಕ್ಷೇತ್ರಗಳ ಸಂಖ್ಯೆ ಮತ್ತು ಗಾತ್ರವನ್ನು ನಿರ್ಧರಿಸುತ್ತದೆ. ಪ್ರಶ್ನೆ ಸಂಖ್ಯೆ 6. ಯಾವ ಕೇಂದ್ರ ಹಣಕಾಸು ಆಯೋಗವು ಮೊದಲು ರಾಜ್ಯಗಳನ್ನು ವಿಶೇಷ ಮತ್ತು ಸಾಮಾನ್ಯ ವರ್ಗದ ರಾಜ್ಯಗಳೆಂದು ವರ್ಗೀಕರಿಸಿದೆ? ಆಪ್ಷನ್ ಎ 3ನೇ ಹಣಕಾಸು ಆಯೋಗ, ಆಪ್ಷನ್ ಬಿ 4ನೇ ಹಣಕಾಸು ಆಯೋಗ, ಆಪ್ಷನ್ ಸಿ 5ನೇ ಹಣಕಾಸು ಆಯೋಗ, ಆಪ್ಷನ್ ಡಿ 6ನೇ ಹಣಕಾಸು ಆಯೋಗ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ 5ನೇ ಹಣಕಾಸು ಆಯೋಗ. 5ನೇ ಹಣಕಾಸು ಆಯೋಗವು ಕೇಂದ್ರ ಹಣಕಾಸು ಆಯೋಗವು ಮೊದಲು ರಾಜ್ಯಗಳನ್ನು ವಿಶೇಷ ಮತ್ತು ಸಾಮಾನ್ಯ ವರ್ಗದ ರಾಜ್ಯಗಳೆಂದು ವರ್ಗೀಕರಿಸಿದೆ. ಪ್ರಶ್ನೆ ಸಂಖ್ಯೆ 7. ಸಂವಿಧಾನದ ಯಾವ ವಿಧಿಯು ನಮ್ಮ ದೇಶವನ್ನು ಭಾರತ ಅದು ಭಾರತ ಎಂದು ಸಂಬೋಧಿಸುತ್ತದೆ? ಆಪ್ಷನ್ ಎ ಪೀಠಿಕೆ, ಆಪ್ಷನ್ ಬಿ ಲೇಖನ 1, ಆಪ್ಷನ್ ಸಿ ಲೇಖನ 2, ಆಪ್ಷನ್ ಡಿ ಲೇಖನ 3. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಲೇಖನ 1. ಸಂವಿಧಾನದ ಲೇಖನ 1 ವಿಧಿಯು ನಮ್ಮ ದೇಶವನ್ನು ಭಾರತ ಅದು ಭಾರತ ಎಂದು ಸಂಬೋಧಿಸುತ್ತದೆ. ಪ್ರಶ್ನೆ ಸಂಖ್ಯೆ 8. ಭಾರತದಲ್ಲಿ ರಾಜಕೀಯದ ಅಪರಾಧೀಕರಣವನ್ನು ಅಧ್ಯಯನ ಮಾಡಲು ಭಾರತ ಸರ್ಕಾರವು ಯಾವ ಸಮಿತಿಯನ್ನು ರಚಿಸಿದೆ? ಆಪ್ಷನ್ ಎ ವೋಹ್ರಾ ಸಮಿತಿ, ಆಪ್ಷನ್ ಬಿ ಸಮಿತಿಯ ಗುರಿ, ಆಪ್ಷನ್ ಸಿ ಶ್ರೀಕೃಷ್ಣ ಸಮಿತಿ, ಆಪ್ಷನ್ ಡಿ ದಿನೇಶ್ ಗೋಸ್ವಾಮಿ ಸಮಿತಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ವೋಹ್ರಾ ಸಮಿತಿ. ಭಾರತದಲ್ಲಿ ರಾಜಕೀಯದ ಅಪರಾಧೀಕರಣವನ್ನು ಅಧ್ಯಯನ ಮಾಡಲು ಭಾರತ ಸರ್ಕಾರವು ವೋಹ್ರಾ ಸಮಿತಿಯನ್ನು ರಚಿಸಿದೆ.
ಪ್ರಶ್ನೆ ಸಂಖ್ಯೆ 9. ಸಂಸತ್ತಿನ ಅನುಮೋದನೆ ಇಲ್ಲದೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಎಷ್ಟು ಅವಧಿಗೆ ವಿಧಿಸಬಹುದು? ಆಪ್ಷನ್ ಎ 1 ತಿಂಗಳು, ಆಪ್ಷನ್ ಬಿ 2 ತಿಂಗಳು, ಆಪ್ಷನ್ ಸಿ 4 ತಿಂಗಳು, ಆಪ್ಷನ್ ಡಿ 6 ತಿಂಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 2 ತಿಂಗಳುಗಳು. ಸಂಸತ್ತಿನ ಅನುಮೋದನೆ ಇಲ್ಲದೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು 2 ತಿಂಗಳುಗಳ ಅವಧಿಗೆ ವಿಧಿಸಬಹುದು. ಪ್ರಶ್ನೆ ಸಂಖ್ಯೆ 10. ಸಂಸದೀಯ ಸಂದರ್ಭದಲ್ಲಿ ಗಿಲ್ಲೋಟಿನ್ ಎಂದರೆ ಏನು? ಆಪ್ಷನ್ ಎ ಹೊರನಡೆ, ಆಪ್ಷನ್ ಬಿ ಮನೆಯನ್ನು ಸ್ಥಗಿತಗೊಳಿಸುವುದು, ಆಪ್ಷನ್ ಸಿ ಬಜೆಟ್ ವೆಚ್ಚದಲ್ಲಿ ಕಡಿತ, ಆಪ್ಷನ್ ಡಿ ಯಾವುದೇ ಚರ್ಚೆ ಇಲ್ಲದೆ ಮಸೂದೆಗಳನ್ನು ಅನುಮೋದಿಸುವುದು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೇ ಚರ್ಚೆ ಇಲ್ಲದೆ ಮಸೂದೆಗಳನ್ನು ಅನುಮೋದಿಸುವುದು. ಸಂಸದೀಯ ಸಂದರ್ಭದಲ್ಲಿ ಗಿಲ್ಲೋಟಿನ್ ಎಂದರೆ ಯಾವುದೇ ಚರ್ಚೆ ಇಲ್ಲದೆ ಮಸೂದೆಗಳನ್ನು ಅನುಮೋದಿಸುವುದು ಎಂದು ಅರ್ಥ. ಪ್ರಶ್ನೆ ಸಂಖ್ಯೆ 11. ಕೆಳಗಿನ ಯಾವ ಪ್ರಕರಣವು ಭಾರತೀಯ ಸಂವಿಧಾನದ ಮೂಲ ರಚನೆಯ ಪರಿಕಲ್ಪನೆಯನ್ನು ಪ್ರತಿಪಾದಿಸಿತು? ಆಪ್ಷನ್ ಎ ಇಂದ್ರ ಸಾಹ್ನಿ ಪ್ರಕರಣ, ಆಪ್ಷನ್ ಬಿ ಶಂಕರಿ ಪ್ರಸಾದ್ ಪ್ರಕರಣ, ಆಪ್ಷನ್ ಸಿ ರೂಡಾಲ್ ಶಾ ಪ್ರಕರಣ, ಆಪ್ಷನ್ ಡಿ ಕೇಶವಾನಂದ ಭಾರತಿ ಪ್ರಕರಣ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕೇಶವಾನಂದ ಭಾರತಿ ಪ್ರಕರಣ. ಕೇಶವಾನಂದ ಭಾರತಿ ಪ್ರಕರಣವು ಭಾರತೀಯ ಸಂವಿಧಾನದ ಮೂಲ ರಚನೆಯ ಪರಿಕಲ್ಪನೆಯನ್ನು ಪ್ರತಿಪಾದಿಸಿತು. ಪ್ರಶ್ನೆ ಸಂಖ್ಯೆ 12. ಲೋಕಸಭೆಯ ಎಷ್ಟು ಸದಸ್ಯರು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ಸೇರುತ್ತಾರೆ? ಆಪ್ಷನ್ ಎ 7 ಜನರು, ಆಪ್ಷನ್ ಬಿ 10 ಜನರು, ಆಪ್ಷನ್ ಸಿ 12 ಜನರು, ಆಪ್ಷನ್ ಡಿ 15 ಜನರು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ 15 ಜನರು. ಲೋಕಸಭೆಯ ಒಟ್ಟು 15 ಜನರು ಸದಸ್ಯರು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ಸೇರುತ್ತಾರೆ. ಪ್ರಶ್ನೆ ಸಂಖ್ಯೆ 13. ರಾಜ್ಯಸಭೆಯು ಹಣದ ಮಸೂದೆಗಳನ್ನು ಎಷ್ಟು ದಿನಗಳವರೆಗೆ ವಿಳಂಬಗೊಳಿಸಬಹುದು? ಆಪ್ಷನ್ ಎ 14 ದಿನಗಳು, ಆಪ್ಷನ್ ಬಿ 30 ದಿನಗಳು, ಆಪ್ಷನ್ ಸಿ 35 ದಿನಗಳು, ಆಪ್ಷನ್ ಡಿ 45 ದಿನಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ 14 ದಿನಗಳು. ರಾಜ್ಯಸಭೆಯ ಹಣದ ಮಸೂದೆಯನ್ನು 14 ದಿನಗಳವರೆಗೆ ವಿಳಂಬಗೊಳಿಸಬಹುದು. ಪ್ರಶ್ನೆ ಸಂಖ್ಯೆ 14. ಭಾರತೀಯ ಸಂವಿಧಾನದ ಯಾವ ವಿಧಿಯು ರಾಷ್ಟ್ರಪತಿಗಳ ಕ್ಷಮಾದಾನದ ಅಧಿಕಾರದ ಬಗ್ಗೆ ಉಲ್ಲೇಖಿಸುತ್ತದೆ? ಆಪ್ಷನ್ ಎ ಲೇಖನ 52, ಆಪ್ಷನ್ ಬಿ ಲೇಖನ 62, ಆಪ್ಷನ್ ಸಿ ಲೇಖನ 68, ಆಪ್ಷನ್ ಡಿ ಲೇಖನ 72. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಲೇಖನ 72. ಭಾರತೀಯ ಸಂವಿಧಾನದ 72ನೆಯ ವಿಧಿಯು ರಾಷ್ಟ್ರಪತಿಗಳ ಕ್ಷಮಾದಾನದ ಅಧಿಕಾರದ ಬಗ್ಗೆ ಉಲ್ಲೇಖಿಸುತ್ತದೆ. ಪ್ರಶ್ನೆ ಸಂಖ್ಯೆ 15. ಭಾರತೀಯ ಸಂವಿಧಾನದ ಯಾವ ಪರಿಚ್ಛೇದದ ಅಡಿಯಲ್ಲಿ ತಿದ್ದುಪಡಿ ಪ್ರಕ್ರಿಯೆಯನ್ನು ವಿವರಿಸಲಾಗಿದೆ? ಆಪ್ಷನ್ ಎ 362, ಆಪ್ಷನ್ ಬಿ 365, ಆಪ್ಷನ್ ಸಿ 368, ಆಪ್ಷನ್ ಡಿ 372. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ 368. ಭಾರತೀಯ ಸಂವಿಧಾನದ 368ನೇ ಪರಿಚ್ಛೇದದ ಅಡಿಯಲ್ಲಿ ತಿದ್ದುಪಡಿ ಪ್ರಕ್ರಿಯೆಯನ್ನು ವಿವರಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 16. ಭಾರತದ ಸಂವಿಧಾನದ ಆರ್ಟಿಕಲ್ 21A ಏನು ವ್ಯವಹರಿಸುತ್ತದೆ? ಆಪ್ಷನ್ ಎ 6 ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಆಪ್ಷನ್ ಬಿ ವಾಕ್ ಮತ್ತು ಅಭಿವೃದ್ಧಿ ಸ್ವಾತಂತ್ರ್ಯ, ಆಪ್ಷನ್ ಸಿ ಜೀವನ ಮತ್ತು ಸ್ವಾತಂತ್ರ್ಯದ ರಕ್ಷಣೆ, ಆಪ್ಷನ್ ಡಿ ಅಲ್ಪಸಂಖ್ಯಾತರ ಭಾಷೆ ಲಿಪಿ ಅಥವಾ ಸಂಸ್ಕೃತಿಯ ರಕ್ಷಣೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ 6 ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಭಾರತದ ಸಂವಿಧಾನದ ಆರ್ಟಿಕಲ್ 21A 6 ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ವ್ಯವಹರಿಸುತ್ತದೆ. ಪ್ರಶ್ನೆ ಸಂಖ್ಯೆ 17. ಪಂಚಾಯತ್ ರಾಜ್ ಅನ್ನು ಎಲ್ಲಿ ಸೇರಿಸಲಾಗಿದೆ? ಆಪ್ಷನ್ ಎ ಯೂನಿಯನ್ ಪಟ್ಟಿ,
ಆಪ್ಷನ್ ಬಿ ಸಮಕಾಲೀನ ಪಟ್ಟಿ, ಆಪ್ಷನ್ ಸಿ ರಾಜ್ಯ ಪಟ್ಟಿ, ಆಪ್ಷನ್ ಡಿ ಅವಶೇಷಗಳ ಪಟ್ಟಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯ ಪಟ್ಟಿ. ಪಂಚಾಯತ್ ರಾಜ್ ಅನ್ನು ರಾಜ್ಯ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 18. ರಾಜ್ಯಪಾಲರ ನೇಮಕ ಯಾರು ಮಾಡುವುದಿಲ್ಲ? ಆಪ್ಷನ್ ಎ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಆಪ್ಷನ್ ಬಿ ಮುಖ್ಯಮಂತ್ರಿಗಳು, ಆಪ್ಷನ್ ಸಿ ರಾಜ್ಯದ ಅಡ್ವೊಕೇಟ್ ಜನರಲ್, ಆಪ್ಷನ್ ಸಿ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು. ರಾಜ್ಯಪಾಲರ ನೇಮಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಮಾಡುವುದಿಲ್ಲ.